ಶ್ರೀಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸ್ವಸ್ತ್ಯಸ್ತು ಸತಾಂ. ಭಾಗವತ ಮೋದ ಪರೀಕ್ಷಾರ್ಥಿಗಳಿಗೆ ಸುಸ್ವಾಗತ. ಭಾಗವತ ಮೋದದ 12ನೇ ಎಪಿಸೋಡು ಈಗ ಪ್ರಾರಂಭಗೊಳ್ತಾ ಇದೆ. ಹಿಂದೆ ನಾವು 89 ಪ್ರಶ್ನೆಗಳವರೆಗೆ ಸುಮಾರು ಚಿಂತನೆ ಮಾಡಿದ್ವಿ. ಈ ಭಾಗವತ ಗ್ರಂಥವನ್ನು ಆಚಾರ್ಯ ಮಧ್ವರು ಯಾಕೆ ವೇದವ್ಯಾಸ ರಚನೆ ಮಾಡಿದ್ದಾರೆ ಎಂಬುದರ ವಿವರಣೆಯನ್ನು, ಮಹಾಭಾರತ ಗ್ರಂಥದಲ್ಲಿ ವಿಷ್ಣುವಿನ ಮಹಿಮೆ ಸಾಕಷ್ಟು ವರ್ಣನೆ ಆಗಿಲ್ಲ, ಅದಕ್ಕಾಗಿ ವರ್ಣನೆ ಮಾಡಿದ್ದಾರೆ ಅನ್ನುವ ತಪ್ಪು ಕಲ್ಪನೆಯನ್ನು ಪರಿಹಾರ ಮಾಡೋದಕ್ಕೋಸ್ಕರ ಮಹಾಭಾರತ ಗ್ರಂಥವಿದ್ದಾಗ, ಇದು 88ನೇ ಪ್ರಶ್ನೆ ಬಂದಿರತಕ್ಕಂಥ ವಿಷಯ, ಮಹಾಭಾರತ ಗ್ರಂಥವಿದ್ದಾಗ ಭಾಗವತ ಗ್ರಂಥ ರಚನೆ ಏಕೆ? ಅದು 3 ಭಾಷೆಯಿಂದ ಕೂಡಿದೆ. ಯಾವುದು? ಮಹಾಭಾರತ ಗ್ರಂಥ. ದರ್ಶನ ಭಾಷೆ, ಗುಹ್ಯ ಭಾಷೆ, ಸಮಾಧಿ ಭಾಷೆ. ಈ 3 ಭಾಷೆ ಜನಸಾಮಾನ್ಯರಿಗೆ ತಿಳಿಯಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕಾಗಿ ಇಂತಹ ಭಾಷೆಯ ಗೋಜಲು ಗೊಂದಲ ಇಲ್ಲದೇ ಇರತಕ್ಕಂತಹ ನೇರವಾದ ನಿರೂಪಣೆ, ಸ್ಪಷ್ಟ ನಿರೂಪಣೆ ಇರತಕ್ಕಂಥ, ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥವಾಗಲಿಕ್ಕೆ ಉಪಯೋಗ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ವ್ಯಾಸರು ಭಾಗವತ ಗ್ರಂಥವನ್ನು ಬರೆದಿದ್ದಾರೆ ಅನ್ನೋ ವಿಷಯ ಹಿಂದಿನ ಪ್ರಶ್ನೆಯಲ್ಲಿ ಉಲ್ಲೇಖವಾಯಿತು. 88ನೆಯ ಪ್ರಶ್ನೆಯಲ್ಲಿ ಅಲ್ಲಿ 3 ಭಾಷೆ ಮಹಾಭಾರತದಲ್ಲಿ ಕಂಡು ಬರ್ತದೆ ಅಂತ ಹೇಳಿದ್ವಿ. ಆ 3 ಭಾಷೆಗಳು ಯಾವುವು ಅನ್ನುವುದೇ ಮುಂದಿನ ಪ್ರಶ್ನೆ. 3 ಭಾಷೆಗಳು ಯಾವುವು? ದರ್ಶನ ಭಾಷೆ, ಗುಹ್ಯ ಭಾಷೆ, ಸಮಾಧಿ ಭಾಷೆ. ಏನು ಹಾಗಂದರೆ, ದರ್ಶನ ಭಾಷೆ ಅಂದ್ರೇನು? ಇತರ ದರ್ಶನ ಅಂದರೆ ಮತಗಳು ಅಂತ ಅರ್ಥ. ವಿಚಾರವನ್ನು ಸರಿತಪ್ಪುಗಳ ವಿಮರ್ಶೆ ಇಲ್ಲದೆ ಅನುವಾದಿಸುವ ರೀತಿಯಾಗಿದೆ. ದರ್ಶನ ಅಂತ ಹೆಸರುಂಟು. ಚಾರ್ವಾಕ ದರ್ಶನ, ನಾಸ್ತಿಕ ದರ್ಶನವಾಗಿದೆ ಕೂಡ. ಹಾಗೆಯೇ ನ್ಯಾಯ ದರ್ಶನ ನೈಯಾಯಿಕರು, ಮೀಮಾಂಸಾ ದರ್ಶನ, ಅಲಂಕಾರ ದರ್ಶನ, ಹೀಗೆಲ್ಲ ಅನೇಕ ದರ್ಶನಗಳುಂಟು. ದರ್ಶನ ಅಂತ ಆ ಮತಗಳಿಗೆ ಕರೀತಕ್ಕಂಥ ಕ್ರಮ ಉಂಟು. ಈ ದರ್ಶನ ಭಾಷೆ ಉಳಿದ ದರ್ಶನಗಳ ವಿಚಾರವನ್ನು ವ್ಯಾಸರು ಮಹಾಭಾರತದಲ್ಲಿ ಉಲ್ಲೇಖ ಮಾಡ್ತಾರೆ. ಇವರು ಈ ರೀತಿ ಹೇಳ್ತಾರೆ, ಅವರು ಈ ರೀತಿ ಹೇಳ್ತಾರೆ ಅಂತ. ಅದು ಬರೀ ಅನುವಾದ ಅಷ್ಟೇ. ಅದು ಸರಿಯೋ ತಪ್ಪು ಈ ಚರ್ಚೆನೋ ಆ ವಿವರಣೆಯನ್ನು ಕೊಡುವುದಿಲ್ಲ ವ್ಯಾಸರು. ಅಲ್ಲಿಗೆ ಅದಷ್ಟೇ ವಿಷಯ ಸಂಬಂಧಪಟ್ಟಿದ್ದು. ಇವರು ಈ ರೀತಿ ಹೇಳ್ತಾ ಇದ್ದಾರೆ. ಹಾಗಾಗಿ ಸರಿತಪ್ಪುಗಳ ವಿಮರ್ಶೆ ಇಲ್ಲದೆ ಇತರ ಮತಗಳ ವಿಚಾರವನ್ನು ಅನುವಾದ ಮಾಡತಕ್ಕಂಥ ಕ್ರಮ ಕಂಡು ಬಂದರೆ ಅದನ್ನು ದರ್ಶನ ಭಾಷೆ ಅಂತ ಕರೀತಕ್ಕಂಥದ್ದು. ಹಾಗೆಯೇ ಸಮಾಧಿ ಭಾಷೆ ಅಂತ ಅನ್ನುವಾಗ ಅದರ ವಿವರಣೆ ಕೂಡ ಮುಂದೆ ಬರಲಿಕ್ಕಿದೆ. ಗುಹ್ಯ ಭಾಷೆ ಮುಂದಿನದ್ದು. ಗುಹ್ಯ ಭಾಷೆ ಅಂತ ಏನು? ಗುಹ್ಯ ಭಾಷೆ ಅಂತಂದರೆ ತುಸು ಕಠಿಣವಾಗಿ ಒಗಟಿನಂತೆ ನಿರೂಪಿಸುವ ರೀತಿ ಗುಹ್ಯ ಭಾಷೆ. ಮೇಲ್ನೋಟಕ್ಕೆ ಒಗಟಿನ ಹಾಗೆ ಇರ್ತದೆ, ಅರ್ಥವೇ ಆಗೋದಿಲ್ಲ. ಅಲ್ಲ ಒಂದು ತತ್ವ ವಿಚಾರ ಅಡಗಿರ್ತದೆ, ಇಲ್ಲ ಅಂತೇನಿಲ್ಲ. ಇದಕ್ಕೆ ಉದಾಹರಣೆ ಯಾವುದು? ಉಚ್ಛಿಷ್ಟಂ ಶಿವನಿರ್ಮಾಲ್ಯಂ ವಮನಂ ಶವಕರ್ಪಟಂ ಕಾಕವಿಷ್ಠಾ ಸಮುತ್ಪನ್ನ ಪಂಚೈತೇತಿ ಪವಿತ್ರಕಾಹ. ಮಹಾಭಾರತದ್ದೇ ಮಾತು. ಮೇಲ್ನೋಟಕ್ಕೆ ಒಗಟಿನಂತೆ ಇದೆ, ಅರ್ಥವೇ ಆಗದಿರತಕ್ಕಂಥ ರೀತಿಯಲ್ಲಿದೆ. ಆ ಮೇಲ್ನೋಟದ ಅರ್ಥವನ್ನು ನೋಡುವಂತಾಗಿದ್ದರೆ ಉಚ್ಛಿಷ್ಟಂ ಅಂದರೆ ಎಂಜಲು ಅಂತ ಅರ್ಥ. ಎಂಜಲು, ಶಿವನಿರ್ಮಾಲ್ಯ, ವಮನಂ ಅಂದರೆ ವಾಂತಿ ಮಾಡಿಕೊಂಡದ್ದು, ಹಾಗೆಯೇ ಶವಕರ್ಪಟಂ, ಶವ ಹೆಣದ ಮೇಲಿನ ಕರ್ಪಟ ಅಂದರೆ ಬಟ್ಟೆ, ಕಾಗೆಯ ಮಲದಿಂದ ಹುಟ್ಟಿರ್ತಕ್ಕಂಥದ್ದು. ಇವು 5 ಸಂಗತಿಗಳು, ವಿಚಾರಗಳು, ವಸ್ತುಗಳು ಪವಿತ್ರವಾಗಿವೆ. ಮೇಲ್ನೋಟಕ್ಕೆ ಏನಪ್ಪ ಇದು, ಯಾವುದೋ ಹುಚ್ಚಾಸ್ಪತ್ರೆಯಿಂದ ಎಸ್ಕೇಪ್ ಆದವನು ಹೇಳಿದ ಮಾತಿನಂತೆ ಅನಿಸ್ತಾ ಇದೆ. ಇದು ಒಂದೊಂದು ಮೈಲಿಗೆ, ಒಂದೊಂದು ಅಸಹ್ಯ, ಒಂದೊಂದು ಅಶುದ್ಧ
ಅದು ಎಂಜಲಿ ಇರ್ಬೋದು ಅಥವಾ ವಾಂತಿ ಇದ್ದೇ ಇರ್ಬೋದು, ಹೆಣ ಮೇಲೆ ಬಟ್ಟೆ ಇರ್ಬೋದು, ಇವು ಪವಿತ್ರ ಅಂತ ಹೇಳೋದು ಹೇಗೆ? ಇದು ಮೇಲ್ನೋಟದ ಪ್ರಶ್ನೆ ಅಂತ ಅನ್ನಿಸ್ತದೆ. ಆದರೆ ಅದರ ಒಳಾರ್ಥವನ್ನು ನಾವು ನೋಡುವಂತಾಗಿದ್ದರೆ, ಉಚ್ಚಿಷ್ಟಂ ಅಂದರೆ ಕರು ಕುಡಿದು ಉಳಿದ ಹಾಲು. ನಾವು ಅಭಿಷೇಕಕ್ಕೆ ಹಾಲನ್ನು ತರಬೇಕು, ಅದು ಆಕಳ ಹಾಲೇ ಆಗಬೇಕು. ಆ ಆಕಳು ತನ್ನ ಕರುವಿಗೆ ಹಾಲನ್ನು ಕುಡಿಸ್ತದೆ. ಭಗವಂತ ಆಕಳಲ್ಲಿ ಹಾಲನ್ನು ನಿರ್ಮಾಣ ಮಾಡಿದ್ದೇ ಕರುವಿಗೋಸ್ಕರ. ಆ ಹಸುವಿನ ಹಾಲು, ಹಸುವಿನ ಹಾಲು ಕರುವಿಗೋಸ್ಕರ. ಅದು ವಾಸಕ್ಕೆ ನಾವು ಅದನ್ನು ಕರುವನ್ನು ಬದಿಗೆ ಕಟ್ಟಿ ಅದನ್ನು ಬರೀ ಕರುವನ್ನು ಎದುರಿಗೆ ತೋರಿಸಿ ಎಲ್ಲ ಹಾಲು ನಾವೇ ಪಡಿತೀವಿ. ಕರುವಿಗೆ ಕೊಡದೆ ಹಾಲನ್ನು ಹಿಂಡಿ ತರುವಂತಾಗಿದ್ದರೆ ಅಂಥ ಹಾಲು ಅದು ಅಭಿಷೇಕಕ್ಕೆ ಯೋಗ್ಯವಲ್ಲ. ಕರು ಕುಡಿಬೇಕು, ಅದು ತನ್ನ ಬಾಯಿಯ ಎಂಜಲನ್ನು, ನೊರೆಯನ್ನು, ಬುರುಗನ್ನು ಆ ಕೆಚ್ಚಲಿಗೆಲ್ಲ ಬಳಿಬೇಕು. ಅದರಿಂದ ಹಾಲು ಹಿಂಡಬೇಕು. ಕರು ಕುಡಿದು ಉಳಿದು, ಆ ಉಚ್ಚಿಷ್ಟ ಶೇಷ ಅಂತರತ್ತ, ಉಳಿದುದು, ಉಂಡು ಉಳಿದುದು, ಕರು ಕುಡಿದು ಉಳಿದ ಆ ಹಾಲನ್ನು ತೊಗೊಂಡು ಬಂದರೆ ಅದು ಅಭಿಷೇಕಕ್ಕೆ ಅತ್ಯಂತ ಪವಿತ್ರವಾಗಿರತಕ್ಕಂತಹ ಹಾಲಾಗಿದೆ. ಎಷ್ಟು ಭಗವಂತನ ಪ್ರಾಣಿದಯೆ ಚಿಂತನೆ ಮಾಡತಕ್ಕಂಥದ್ದು. ತನ್ನ ಅಭಿಷೇಕಕ್ಕೆ ಹಾಲು ಬೇಕಾಗಿದ್ದರೂ ಕೂಡ ಮೊದಲು ಕರು ಕುಡಿಬೇಕು. ಆಕಳಲ್ಲಿ ಕರು ಹಾಲು ನಿರ್ಮಾಣ ಮಾಡಿದ್ದೇ ಕರುವಿಗೋಸ್ಕರ. ನೀವು ಬೇರೆ ಹಾಲು ತಂದು ಕರು ಕುಡಿಸ್ತೀರೇನು? ಇಲ್ಲ. ಆಕಳ ತನ್ನ ಕರುವಿಗೆ ಕೊಡ್ತಕ್ಕಂಥ ಹಾಲು ನೀವು ಪಡ್ಕೋತೀರಿ ಅಂದರೆ ಮತ್ತು ಆ ಕರುವಿನ ಗತಿ ಏನು? ಅದಕ್ಕಾಗಿ ಮೊದಲು ಕರು ಕುಡಿಬೇಕು, ಆಮೇಲೆ ಉಳಿದು ಸ್ವಲ್ಪ ಬೇಕಾದ್ರೆ ಹಾಲು ತೊಗೊಂಬನ್ನಿ ಉಳಿದುದನ್ನು ಅಂತ ಭಗವಂತ ಆ ಪ್ರಾಣಿದಯೆಯನ್ನು ಕೂಡ ಈ ಮೂಲಕ ತೋರಿಸಿಕೊಟ್ಟಿದ್ದಾನೆ. ಮುಂದಿನ ಸಂದರ್ಭ ಶಿವನಿರ್ಮಾಲ್ಯಂ ಅಂದರೆ ಅದು ಗಂಗೆ ಅಂತ ಅರ್ಥ. ಮಹಾದೇವರು ತಮ್ಮ ತಲೆ ಮೇಲೆ ಗಂಗೆ ಧರಿಸಿದ್ದಾರೆ, ಗಂಗಾಧಾರಣೆ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಗಂಗಾಧರ ಅಂತ ಹೆಸರು ಕೂಡ ಉಂಟು. ಆ ಗಂಗೆ ಎಲ್ಲ ನದಿಗಳಲ್ಲಿ ಪವಿತ್ರವಾಗಿರತಕ್ಕಂಥದ್ದು, ಹಿರೇಟವಾಗಿರತಕ್ಕಂಥದ್ದು. ಮುಂದಿನದ್ದು ವಮನಂ ತನ್ನುವಾಗ ಮೇಲ್ನೋಟದ ಅರ್ಥ ಆಗಲಿ ಹೇಳಿದಂತೆ ವಾಂತಿ ಮಾಡಿಕೊಂಡದ್ದು ಅಂತ. ಇದು ಜೇನುಹುಳು ಸಂಗ್ರಹಿಸಿದ ಜೇನುತುಪ್ಪ ಅಂತ ಹೆಸರು. ಪಂಚಾಮೃತಕ್ಕೆಲ್ಲ ಅದು ಬೇಕು. ಒಳ್ಳೆಯ ಆರೋಗ್ಯಕರ ಔಷಧೀಯ ಸಂದರ್ಭ ಕೂಡ ಅಂಶ ಕೂಡ ಅದರಲ್ಲಿ ಉಂಟು. ಈ ಜೇನುತುಪ್ಪ ನಿರ್ಮಾಣ ಹೇಗಾಗ್ತದೆ? ಜೇನುಹುಳಗಳು ಹೂವಿನಿಂದ ಹೂವಿಗೆ ಸಂಚಾರ ಮಾಡ್ತಾ ಹೋಗ್ತವೆ. ಈ ಹೂವಿನಿಂದ ಸ್ವಲ್ಪ, ಆ ಹೂವಿನಿಂದ ಸ್ವಲ್ಪ, ಈ ಹೂವಿನಿಂದ ಸ್ವಲ್ಪ ಸಂಗ್ರಹ ಮಾಡ್ತಾ 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 ಒಂದು ಕಡೆ ತಂದು ಸಂಗ್ರಹ ಮಾಡ್ತದೆ. ಅವು ಸಂಗ್ರಹ ಮಾಡೋದು ಹೇಗೆ? ಸಂಗ್ರಹಕ್ಕೆ ಹೋಗುವಾಗ ಯಾವುದೋ ತಟ್ಟೆಯನ್ನು, ಬಟ್ಟೆಯನ್ನು ಅಥವಾ ಲೋಟವನ್ನು, ಡಬ್ಬಿಯನ್ನು, ಬುಟ್ಟಿಯನ್ನು ತೆಗೆದುಕೊಂಡು ಹೋಗುವುದಿಲ್ಲ, ತರಲಿಕ್ಕೂ ಆಗೋದಿಲ್ಲ. ಬಾಯಿಂದಲೇ ಸಂಗ್ರಹ ಮಾಡತಕ್ಕಂಥದ್ದು. ತಂದ ಮೇಲೆ ಅದನ್ನು ಒಂದು ಕಡೆಗೆ ಉಗುಳುವ, ಸಂಗ್ರಹಿಸುವ ಕಾರ್ಯ ಕೂಡ ನಡೀತದೆ. ಅದೇ ಆ ಜೇನುಹುಳಗಳ ವಮನವೇ ಜೇನುತುಪ್ಪವಾಗಿರತಕ್ಕಂಥದ್ದು. ಹಾಗೆಯೇ ಶವಕರ್ಪಟ ಅಂತನ್ನುವಾಗ ಸಾಮಾನ್ಯ ಅರ್ಥದಲ್ಲಿ ಯಾವುದೋ ಶವದ ಹೆಣದ ಮೇಲಿನ ಬಟ್ಟೆ ಅನ್ನೋ ಅರ್ಥ ಅಲ್ಲ. ರೇಷ್ಮೆ ಗೂಡು ನಾವೆಲ್ಲ ನೋಡಿದ್ದೇವೆ. ಅದರೊಳಗೆ ರೇಷ್ಮೆ ಹುಳು ಗೂಡನ್ನು ಕಟ್ಟಿ 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 ತಾನೇ ಒಳಗೆ ಸತ್ತು ಹೋಗ್ಬಿಡ್ತದೆ. ಹಾಗಾಗಿ ಅದು ಆ ಹುಳದ ಶವ ಅಲ್ಲಿ ಉಂಟು. ಅದರ ಮೇಲೆ ತಯಾರಾಗಿರ್ತಕ್ಕಂಥ ರೇಷ್ಮೆಯ ಗೂಡು. ಆ ರೇಷ್ಮೆಯ ಗೂಡಿನಿಂದ ಬಟ್ಟೆಯನ್ನು ನಿರ್ಮಾಣ ಮಾಡ್ತಾರೆ, ರೇಷ್ಮೆ ಬಟ್ಟೆ. ಅದು ಮಡಿಗೆ ಶುದ್ಧವಾಗಿರ್ತಕ್ಕಂಥ. ಹಾಗಾಗಿ ಇಂತಹ ರೇಷ್ಮೆ ಬಟ್ಟೆ ಶುದ್ಧವಾಗಿದೆ, ಶವಕರ್ಪಟಂ. ಕೊನೆಯದಾಗಿ ಕಾಕವಿಷ್ಠ ಸಮುತ್ಪನ್ನ, ಕಾಗೆಯ ಮಲದಿಂದ ಹುಟ್ಟಿರ್ತಕ್ಕಂಥದ್ದು. ಅಂದರೆ ಅಶ್ವತ್ಥ ಹಣ್ಣನ್ನು ತಿಂದಿರ್ತಕ್ಕಂಥ ಕಾಗೆ ಅಕಸ್ಮಾತ್ ಅದರ ಮಲದಲ್ಲಿ ಆ ಅಶ್ವತ್ಥ ಗಿಡದ ಬೀಜವು ಕೂಡ ಸೇರಿಕೊಂಡು ಅದರಿಂದ ಬಿದ್ದು ಅಕಸ್ಮಾತ್ ಒಂದು ಗಿಡ ಹುಟ್ಟಿತು ಅಂದರೆ ಅಂತಹ ಅಶ್ವತ್ಥ ಗಿಡವು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಾಗಿ ಇದು ಅದರ ಒಳ ಅರ್ಥವನ್ನು ನೋಡ್ತಕ್ಕಂಥದ್ದು. ಇದು ಮೇಲ್ನೋಟಕ್ಕೆ ಬಹುಶಃ ಅರ್ಥ ಆಗೋದೇ ಇಲ್ಲ, ಜನಸಾಮಾನ್ಯರಿಗೆ ಗೊಂದಲ ಆಗಿಬಿಡ್ತದೆ. ಹಾಗಾಗಿ ಗುಹ್ಯ ಭಾಷೆಯಿಂದ ವ್ಯಾಸರು ಕೆಲವು ಕೃತಿಗಳ ರಚನೆ ಮಾಡಿದ್ದಾರೆ. ಹಾಗಾಗಿ ಮಹಾಭಾರತ ಗುಹ್ಯ ಭಾಷೆಯನ್ನು ಕೂಡ ಒಳಗೊಂಡಿದೆ. ಮುಂದಿನ ಪ್ರಶ್ನೆ, ಸಮಾಧಿ ಭಾಷೆ ಎಂದರೇನು? ಹಾಗಾದರೆ ಮೂರನೇದು ಮತ್ತು ಕೊನೆಯದಾಗಿರ್ತಕ್ಕಂಥದ್ದು ಸಮಾಧಿ ಭಾಷೆ ಎಂದರೆ ಸ್ಪಷ್ಟ ಶಬ್ದಗಳಿಂದ ನೇರ ನಿರೂಪಣೆ ಸಮಾಧಿ ಭಾಷೆ. ಉದಾಹರಣೆ ನೋಡುವಂತಾಗಿದ್ದರೆ, ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ. ನಾರಾಯಣನಿಗೆ ಸಮವಾಗಿರ್ತಕ್ಕಂಥದ್ದು ಹಿಂದೆ ಇದ್ದಿಲ್ಲ, ಮುಂದೆ ಇರುವುದಿಲ್ಲ. ಸ್ಪಷ್ಟವಾಗಿದೆ. ಇಲ್ಲೇನು ಗೊಂದಲ ಗೋಜಲು ಏನೂ ಇಲ್ಲ. ಒಳಾರ್ಥ ಮುಚ್ಚಿಟ್ಟಿದ್ದು ಒಗಟು ರೂಪದಲ್ಲಿದ್ದದ್ದು ಏನೂ ಇಲ್ಲ. ಇಂತಹ ನೇರ ನಿರೂಪಣೆ ಸಮಾಧಿ ಭಾಷೆ. ಮಹಾಭಾರತದಲ್ಲಿ ಆಗಲೇ ಗಮನಿಸಿದಂತೆ ದರ್ಶನ ಭಾಷೆ, ಗುಹ್ಯ ಭಾಷೆ ಮತ್ತು ಸಮಾಧಿ ಭಾಷೆ, ಮೂರು ಭಾಷೆಗಳ ಕೂಡಿರತಕ್ಕಂತಹ ವಿವರಣೆ ಅಲ್ಲಿ ಕಂಡು ಬರ್ತಾ ಇದೆ.
ಅದಕ್ಕಾಗಿ ನಾರದರು ವೇದವ್ಯಾಸರಿಗೆ ವಿನಂತಿ ಮಾಡಿಕೊಂಡ್ರು. ಏನು ವಿನಂತಿ ಮಾಡಿಕೊಂಡ್ರು? ನಾರದರು ವೇದವ್ಯಾಸರಿಗೆ ಏನೆಂದು ವಿನಂತಿಸಿದರು? ಭಗವಂತ ಹಾಗೂ ಭಾಗವತ ಧರ್ಮಗಳನ್ನು ಸಮಾಧಿ ಭಾಷೆಯಿಂದ ನಿರೂಪಿಸುವ ಗ್ರಂಥ ರಚಿಸಿರಿ. ಭಗವಂತನ ಬಗ್ಗೆಯೂ ಬೇಕು ನಮಗೆ, ಭಾಗವತ ಧರ್ಮದ ಬಗ್ಗೆಯೂ ವಿವರಣೆ ಬೇಕು ನಮಗೆ. ಇದನ್ನು ನೇರವಾಗಿ ಆಗಲೇ ಹೇಳ್ತಾನೆ, ಸಮಾಧಿ ಭಾಷೆಯಿಂದ ನೇರವಾಗಿ ಸ್ಪಷ್ಟ ನಿರೂಪಣೆ ಒಳಗೊಂಡಿರತಕ್ಕಂತಹ ಗ್ರಂಥ ರಚನೆಯನ್ನು ತಾವು ಮಾಡಬೇಕು ಅಂತ ವಿನಂತಿ ಮಾಡಿಕೊಂಡಿದ್ದಾರೆ ವೇದವ್ಯಾಸರ ಬಳಿಯಲ್ಲಿ. ನಾರದರು ವಿನಂತಿ ಮಾಡಿದರು ಅಂತ, ಸಮಾಧಿ ಭಾಷೆಯಿಂದ ಗ್ರಂಥ ಬರೀರಿ ಅಂತ ಹೇಳಿದರು ಅಂತ ವಿಷಯ ಪ್ರಸ್ತಾಪ ಆಯಿತು. ಇದಕ್ಕೆ ಆಧಾರ ಏನು ಅಂತ ನೋಡುವಂತಾಗಿದ್ದರೆ ಮೂಲ ಭಾಗವತದಲ್ಲಿ ಉಂಟು. ಸಮಾಧಿನಾನುಸ್ಮರ ಯದ್ವಿಚೇಷ್ಟಿತಂ, ಸಮಾಧಿನ ಅನುಸ್ಮರ ಯದ್ವಿಚೇಷ್ಟಿತಂ. ಸಮಾಧಿನ ಅಂತನ್ನುವಾಗ ಮೇಲ್ನೋಟಕ್ಕೆ ಅರ್ಥ ಬೇರೆ ಆಗಿಬಿಡ್ತದೆ. ಸಮಾಧಿ ಶಬ್ದಕ್ಕೆ ನೀವು ಏಕಾಗ್ರತೆಯಿಂದ ಚಿಂತನೆ ಮಾಡಿರಿ, ಯೋಚನೆ ಮಾಡಿರಿ, ಅದನ್ನು ತಿಳ್ಕೊಂಡು ಗ್ರಂಥ ಬರೀರಿ ಅಂತ ಹೇಳಿದಂಗೆ ಆಗ್ತದೆ. ಸರ್ವಜ್ಞನ ವೇದವ್ಯಾಸರಿಗೆ ಚಿಂತನೆ ಮಾಡೋದು, ಯೋಚನೆ ಮಾಡೋದು, ನೆನಪಿಸಿಕೊಳ್ಳೋದು ಯಾವುದೂ ಅವಶ್ಯಕತೆ ಇಲ್ಲ. ನಮ್ಮ ದಡ್ಡರಿಗೆ, ಮರಗುಳಿಗಳಿಗೆ ಅದೆಲ್ಲ ಬೇಕು. ನೆನಪಿಸಿಕೊಳ್ಳುವ ಏನು ಹೇಳಿದ್ದೆ, ಎಲ್ಲಿ ಉಂಟು, ಮರ್ತು ಹೋಗಿರ್ತದೆ. ಸರ್ವೋತ್ತಮ ಸರ್ವಜ್ಞನಾಗಿರೋದು ಭಗವಂತನಿಗೆ, ಎಲ್ಲ ಯಾವಾಗಲೂ ಗೋಚರಿಸ್ತಕ್ಕಂಥ ಭಗವಂತನಿಗೆ ಮತ್ತೆ ನೆನಪಿಸಿಕೊಳ್ಳುವುದು ಏನು ಅರ್ಥ? ಹಾಗೆ ಆ ಅರ್ಥ ಅಲ್ಲ. ಮಧ್ವರು ತಾತ್ಪರ್ಯ ಬರೀತಾರೆ, ಸಮಾಧಿನ ಶಬ್ದಕ್ಕೆ ಸಮಾಧಿ ಭಾಷೆಯಿಂದ ಅಂತ ಅರ್ಥ. ಸ್ಮರಣ ಅಂದರೆ ನೆನಪಿಸಿಕೊಳ್ಳುವ ಅನ್ನೋ ಅರ್ಥ ಅಲ್ಲ. ನಮ್ಮಂಥವ್ರಿಗೆ ದಡ್ಡರಿಗಾಯಿದರೆ, ಮರಗುಳಿ ಆದವರಿಗೆ ಅದೇನು ಹೇಳಿದ್ದು ಸ್ವಲ್ಪ ನೆನಪಿಸ್ಕೊಳ್ಪ ಅದನ್ನು ಅಂತ ಹೇಳ್ಬೋದು, ಸರಿ. ಭಗವಂತನಿಗೆ ಮರುವೇ ಇಲ್ಲ, ನೆನಪಿಸ್ಕೊಳ್ಳೋದು ಹೇಗೆ? ಹಾಗೆ ಅಲ್ಲ ಅರ್ಥವನ್ನು ಮಾಡುವಾಗ ಸ್ಮರಣಂ ಅಂದರೆ ಗ್ರಂಥಕೃತಿ ಅಂತ ಅರ್ಥ, ಗ್ರಂಥ ರಚನೆ ಅಂತ ಅರ್ಥ. ಹಾಗಾಗಿ ತಾತ್ಪರ್ಯದ ಮಧ್ವರಿ ಮಾತನ್ನು ಉಲ್ಲೇಖ ಮಾಡುತ್ತಾ, ನೀವು ಸಮಾಧಿ ಭಾಷೆಯಿಂದ ಗ್ರಂಥ ರಚನೆ ಮಾಡಿರಿ ಅಂತ ವ್ಯಾಸರಿಗೆ ವಿನಂತಿಯನ್ನು ಮಾಡಿದರು ಅಂತ ನಾವು ಚಿಂತನೆ ಈ ಮೂಲಕ ಮಾಡಬಹುದಾಗಿದೆ. ಮುಂದಿನ ಪ್ರಶ್ನೆ, ಜಗತ್ತಿನ ಕಲ್ಯಾಣ ಯಾವುದರಿಂದ ಉಂಟಾಗ್ತದೆ? ಏನೋ ನಾವೊಂದು ವರ ಕೇಳ್ಕೊಂಡು ನಾನು ವೈಯಕ್ತಿಕ ಆಯ್ತದು, ನನಗೊಂದು ಮಗು ಆಗಬೇಕು, ನನಗೊಂದೇನೋ ಸಂಪತ್ತು ಬೇಕು, ಮತ್ತೇನು, ಇದು ವೈಯಕ್ತಿಕ ಕಾರ್ಯ ಸಾಧನೆ ಆಯಿತು. ಇಡೀ ಜಗತ್ತಿಗೆ ಕಲ್ಯಾಣ ಆಗಬೇಕು, ಇದು ಯಾವುದರಿಂದ ಆಗ್ತದೆ? ಭಗವಂತನ ಮಹಿಮೆಯ ವರ್ಣನೆಯಿಂದ ಜಗತ್ತೇ ಕಲ್ಯಾಣ. ಯಾರು ಭಗವಂತನ ಕಥೆಯನ್ನು ಕೇಳ್ತಾರೆ, ಹೇಳುತ್ತಾರೆ, ಆ ಪ್ರಶ್ನೋತ್ತರ ಸಂವಾದವನ್ನು ಪಠನ ಮಾಡ್ತಾರೆ, ಎಲ್ಲವನ್ನು ಕೂಡ ಎಲ್ಲರಿಗೂ ಕಲ್ಯಾಣ ಉಂಟಾಗ್ತದೆ. ಹಾಗಾಗಿ ಜಗತ್ತಿನ ಕಲ್ಯಾಣ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡೋದರಿಂದ ಸಾಧ್ಯವಾಗುತ್ತದೆ. ಅದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಬರ್ತದೆ. ಬರೀ ಭಗವಂತ ಮಹಿಮೆ ವರ್ಣನೆ ಮಾಡಿಕೊಳ್ಳೇನೆ ನಾವು ಮಾಡಿದ ಜಪವೋ, ಪಾರಾಯಣವೋ, ಪೂಜೆಯೋ, ಪುನಸ್ಕಾರವೋ ಇದೆಲ್ಲ ಸಾಧ್ಯ ಆಗತಕ್ಕಂಥ, ಕಲ್ಯಾಣ ಸಾಧ್ಯಕ್ಕಂಥ ಕ್ರಮ ಹೇಗೆ ಅಂತ. ಭಗವನ್ನ ಮಹಿಮೆಯ ವರ್ಣನೆ ಇಲ್ಲದ ತಪಸ್ಸು, ಯಜ್ಞ, ಅಥವಾ ನಾವು ಯಾವುದೋ ಶ್ರವಣ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ, ಭಾಗವತಿಯರು ಮತ್ತು ಯಾವುದೇ ಇರ್ಬೋದು, ದಾನ ಕೊಡ್ತೀವಿ ಅಂತ ತಿಳ್ಕೊಳ್ಳೋಣ, ಇವ್ಯಾವ ಕಾರ್ಯವೂ ಕೂಡ ಫಲಕಾರಿಯಾಗುವುದಿಲ್ಲ. ಅಂದರೆ ನಾವು ಯಾವುದೇ ಕಾರ್ಯವನ್ನು ಮಾಡುವಾಗ ಶ್ರೀ ವಿಷ್ಣು ಪ್ರೇರಣೆ, ಶ್ರೀ ವಿಷ್ಣು ಪ್ರೀತ್ಯರ್ಥಂ ಇದಂ ದಾನಂ ಕರಿಷ್ಯೆ ಹಿಂಗೆ, ಅಥವಾ ಶ್ರವಣಂ ಕರಿಷ್ಯೆ, ಪಾರಾಯಣಂ ಕರಿಷ್ಯೆ, ತಪಃ ಕರಿಷ್ಯೆ, ಯಜ್ಞಂ ಕರಿಷ್ಯೆ, ಹೀಗೆಲ್ಲ ಭಗವಂತನ ಪ್ರೇರಣೆ, ಅನುಗ್ರಹ ಇಲ್ಲದೆ ಯಾವ ಕಾರ್ಯವೂ ಕೂಡ ಸಂಪನ್ನವಾಗುವುದಿಲ್ಲ, ಫಲಕಾರಿಯೂ ಆಗುವುದಿಲ್ಲ. ಅದು ಮುಕ್ತಾಯವಾದ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಅರ್ಪಣೆ ಮಾಡಬೇಕು. ಅದು ಯಜ್ಞನೇ ಇರಲಿ, ಜಪನೇ ಇರಲಿ, ಪೂಜೆ ಇರಲಿ, ಪಾರಾಯಣ ಇರಲಿ, ಏನೇ ಇರಲಿ, ಅದನ್ನು ಮಾಡಲಿಲ್ಲ ಅಂದರೆ ದಾನಾದಿಗಳನ್ನು ಮಾಡಿದ್ದು ಕೂಡ ವ್ಯರ್ಥವಾಗಿ ಬಿಡ್ತದೆ, ಕೃಷ್ಣಾರ್ಪಣಮಸ್ತು ಅಂತ ಹೇಳದೆ ಹೋದರೆ. ಆ ಕಾರಣಕ್ಕಾಗಿ ಭಗವಂತನಿಗೆ ಯಾವುದೆಲ್ಲ ಕಾರ್ಯಗಳ ಫಲ ಅರ್ಪಣೆ ಮಾಡದೆ ಹೋದರೆ ಫಲಕಾರಿ ಆಗುವುದಿಲ್ಲ. ಅವನ ಸ್ಮರಣೆ ಇಲ್ಲದೆ, ಅವನ ಮಹಿಮೆ ಇಲ್ಲದೆ ಕಾರ್ಯ ಮಾಡಿದಾಗ, ಅದಕ್ಕಾಗಿ ಆದೌ ಅಂತ್ಯೇಚ ಮಧ್ಯೇಚ ವಿಷ್ಣು ಸರ್ವತ್ರ ಗೀಯತೆ. ಎಲ್ಲ ಕಾರ್ಯಗಳ ಪ್ರಾರಂಭದಲ್ಲಿ, ಮಧ್ಯದಲ್ಲಿ, ಕೊನೆಯಲ್ಲಿ ಭಗವಂತನನ್ನು ಮತ್ತೆ ಮತ್ತೆ ನಾವು ಸ್ತೋತ್ರ ಮಾಡಬೇಕು ಅಂತ ಸೂಚನೆ ಕೊಡಲಾಗಿದೆ. ಆದ್ದರಿಂದ ಭಗವಂತನ ಮಹಿಮೆ ಇಲ್ಲದೆ ಯಾವ ಕಾರ್ಯವೂ ಫಲಕಾರಿ ಆಗೋದಿಲ್ಲ. ಏನೇ ಕಾರ್ಯ ಮಾಡಿದ್ರೂ ಅದು ಭಗವಂತನ ವರ್ಣನೆ ಇದ್ದೇ ಇದೆ, ಒಂದಲ್ಲ ಒಂದು ರೂಪದಿಂದ. ಹಾಗಾಗಿ ಭಗವಂತನ ಮಹಿಮೆ ವರ್ಣನೆ ಮಾಡೋದರಿಂದ ಎಲ್ಲರಿಗೂ ಕ್ಷೇಮ ಉಂಟಾಗುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗುವುದಂತಾಗಿದ್ದರೆ, ನಾರದರಿಗೆ ಯಾಕೆ ಶೂದ್ರ ಜನ್ಮ ಬಂದಿತು? ನಾರದರಂಥವರಿಗೂ ಅವರ ವಿಷಯ ಸಪ್ತಮಸ್ಕಂದ ಕೊನೆಗೆ ಪ್ರಸ್ತಾಪ ಆಗಿದೆ. ನಾರದರಿಗೆ ಮೊದಲವರು ಉಪಗಬರ್ಹಣ ಅನ್ನುವ ಗಂಧರ್ವ ಆಗಿದ್ದರು. ಶೂದ್ರ ಜನ್ಮ ಬಂದಿತ್ತವರಿಗೆ. ಯಾಕೆ ಬಂದಿತು? ಬ್ರಹ್ಮನ ಶಾಪದಿಂದ. ತಪ್ಪನ್ನು, ಸಣ್ಣ ತಪ್ಪಾಗಿಬಿಡ್ತು. ಉಪಬರ್ಹಣ ಅನ್ನುವ ಗಂಧರ್ವ ಆಗಿರುವಾಗ ಒಂದು ಸಲ ಯಾವುದೋ
ಸಭೆ ನಡೀತಾ ಇರ್ತದೆ. ಬ್ರಹ್ಮದೇವರು ಕರೀತಾರೆ, ಏಯ್ ಬಾರೋ ಬರಗಣ, ಒಂದು ಪ್ರೇಯರ್ ಸಾಂಗ್ ಹೇಳಪ್ಪ. ಅವನು ಸ್ವಲ್ಪ ಹುಡುಗಿಯರ ಜೊತೆ ತಿರುಗಾಡ್ತಾ ಇದ್ದ. ಅವರನ್ನು ಕರ್ಕೊಂಡು ಬಂದ ಸ್ಟೇಜ್ಗೆ. ಸಿಟ್ಟು ಬಂತು ಬ್ರಹ್ಮದೇವರಿಗೆ, ಶಾಪವನ್ನು ಕೊಟ್ಬಿಟ್ಟು ಶೂದ್ರನಾಗಿ ಹುಟ್ಟು ಅಂತ. ಹೀಗಾಗಿ ಶೂದ್ರ ಜನ್ಮ ನಾರದರಿಗೆ ಬಂದಿರತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಆ ಶೂದ್ರ ಜನ್ಮವು ಯಾವುದರಿಂದ ಪರಿಹಾರವಾಯಿತು? ಬಂದಿತು, ಅದನ್ನು ಕಳ್ಕೊಂಡ್ರು ನಾರದರು. ಯಾವುದರಿಂದ ಅಂತ, ನಮ್ಮ ಹೀನ ಜನ್ಮ ಅಕಸ್ಮಾತ್ ಬಂತು ಅಂದರೆ ಯಾವ ರೀತಿ ಪರಿಹಾರ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಅನ್ನೋ ಸೂಚನೆ ಇದಿರದು. ಆ ಹೀನ ಜನ್ಮವನ್ನು ಕಳೆದುಕೊಂಡು ಉತ್ತಮ ಜನ್ಮಕ್ಕೆ ಸಾಗತಕ್ಕಂಥದ್ರ ಮಾರ್ಗೋಪಾಯ ಏನು ಅನ್ನೋ ಮಾರ್ಗದರ್ಶನ ಈ ಪ್ರಶ್ನೆಯಲ್ಲಿದೆ. ಆ ಶೂದ್ರ ಜನ್ಮವು ಯಾವುದರಿಂದ ಪರಿಹಾರವಾಯಿತು? ಸಜ್ಜನರ ಸಂಘದಿಂದ ದೊರೆತ ಹರಿಧ್ಯಾನದ ಸಾಧನೆಯಿಂದ. ಒಂದು ಚಾತುರ್ಮಾಸ್ಯದ ಸಂದರ್ಭ, ಜ್ಞಾನಿಗಳೆಲ್ಲ ನಿತ್ಯ ಪಾಠ ಪ್ರವಚನ ಮಾಡ್ತಾಯಿದ್ರು. ಈ ಬಾಲಕ ಶೂದ್ರನಾಗಿರ್ತಕ್ಕಂಥವನೇ, ಒಬ್ಬ ದಾಸಿ ಪುತ್ರ, ಮನೆಯ ಕಸ ಮುಸುರೆ ಮಾಡತಕ್ಕಂಥ ಹೆಣ್ಣು ಮಗಳ ಮಗನಾಗಿ ಹುಟ್ಟಿದ್ದ. ಅವನು ಬಂದು ನಿತ್ಯ ಪಾಠ ಪ್ರವಚನ ಕೇಳ್ತಾ ಇದ್ದ ಆ ಜ್ಞಾನಿಗಳದ್ದು. ಅವರಿಗೂ ಆಶ್ಚರ್ಯ, ದೊಡ್ಡ ದೊಡ್ಡವರು ಸಹಿತ ಸ್ವಲ್ಪ ಹೊತ್ತು ಕೇಳಿ ಮಧ್ಯೆಯಲ್ಲಿಯೋ ಅಥವಾ ತಡ ಮಾಡಿ ಬಂದು ಕುಳಿತುಕೊಂಡು ಹೋಗ್ತಕ್ಕಂಥವ್ರು ತುಂಬ ಜನ ಇರ್ತಾರೆ. ಈ ಬಾಲಕ ಹಾಗಲ್ಲ, ಮೊದಲಿನಿಂದ ಕೊನೆಯವರೆಗೆ, ಅದು ಪ್ರತಿ ದಿವಸ ತಪ್ಪದೇ ಬರ್ತಾ ಇದ್ದಾನಲ್ಲ ಅಂತ ಅವರಿಗೂ ಕೂಡ ಆಶ್ಚರ್ಯ ಉಂಟಾಗ್ತದೆ. ಕೊನೆಗೆ ಚಾತುರ್ಮಾಸ್ಯ ಮುಕ್ತಾಯದ ಹಂತದಲ್ಲಿ ಎಲ್ಲರೂ ತಮ್ಮದೊಂದು ಉಪದೇಶ ಕೊಡಿ ಅಂತ ಕೇಳ್ತಾರೆ ಆ ಜ್ಞಾನಿಗಳನ್ನು. ಈ ಬಾಲಕನು ಕೂಡ ಕೇಳಿಕೊಂಡ, ಇವ್ರಿಗೊಂದು ಉಪದೇಶವನ್ನು ಅವರು ಕೊಟ್ಟರು. ಅದನ್ನೇ ಧ್ಯಾನ ಮಾಡಿದ. ಭಗವಂತನ ಒಂದು ಸ್ವಪ್ನದಲ್ಲಿ ದರ್ಶನ ಅವನಿಗೆ ಉಂಟಾಯಿತು. ಆ ಬಾಲಕನಿಗೆ, ನಿಂಗೆ ಈ ಜನ್ಮಕ್ಕೆ ಇಷ್ಟೇ, ಇದನ್ನು ಸಾಧನೆ ಮಾಡ್ಕೊ, ಮುಂದೆ ಬರೆಸು, ನಿನಗೆ ಒಳ್ಳೆಯ ಅನುಗ್ರಹ ಆಗ್ತದೆ. ಅದೇ ಸಾಧನೆಯನ್ನು ಮಾಡಿ ಮತ್ತೆ ಅವರು ಬ್ರಹ್ಮದೇವರಿಂದ ನಾರದರಾಗಿ ಹುಟ್ಟಿದ್ದಾರೆ. ಹಾಗಾಗಿ ಚಾತುರ್ಮಾಸದಲ್ಲಿ ಸಜ್ಜನ ಸಂಘ, ಆ ಜ್ಞಾನಿಗಳ, ತಿಳಿದವರ, ಬಲ್ಲವರ, ಸಜ್ಜನರು, ಸಾಧುಗಳು ಏನಿದ್ದಾರೆ ಅವರ ಸಂಪರ್ಕ ಉಂಟಾಗಿದ್ದರಿಂದ ಈ ಭಗವಂತನ ಜ್ಞಾನ ಪ್ರಾಪ್ತಿ, ಧ್ಯಾನವನ್ನು ಕೂಡ ಮಾಡಿದರು. ಆ ಕಾರಣದಿಂದ ಅವರಿಗೆ ಆ ಶೂದ್ರ ಜನ್ಮ ಪರಿಹಾರವಾಗಿದೆ ಅನ್ನೋದನ್ನು ಕೂಡ ಚಿಂತನೆ ಮಾಡಬಹುದಾಗಿದೆ. ಪಾಠವನ್ನು ಇಲ್ಲಿಗೆ ಮುಕ್ತಾಯ ಮಾಡಬಹುದು ಅನಿಸ್ತದೆ. ಶ್ರೀಕೃಷ್ಣ ಅರ್ಪಣಮಸ್ತು.